ಕರೆದು ಎಲ್ಲ ರೆಡಿ ಮಾಡಿದ್ದೀನಿ ನೋಡಿ. ಇಷ್ಟ ಆಗಿದೆ. ಇದನ್ನು ಹಾಗೆ ಸ್ನ್ಯಾಕ್ಸ್ ಥರ ತೊಗೋಬೋದು. ಮಕ್ಕಳಿಗೆ ಹೆಲ್ತಿಯಾಗಿ ನೀವು ಮಾಡಿ ಕೊಡ್ಬೋದು. ಈ ಥರ ಮಾಡಿದ್ದೀನಿ. ಇದರಲ್ಲೇ ಒಂದು ಸ್ನ್ಯಾಕ್ಸ್ ಥರ ಇವಾಗ ಚಾಟ್ಸ್ ಥರ ತಿಂತಾರಲ್ಲ ಆ ಥರ ಮಾಡ್ತೀನಿ. ನಾನು ಎಲ್ಲೋ ಹೋಗಿ ತಿಂದಾಗ ಅದೇ ಟೇಸ್ಟ್ ಇತ್ತು, ಅದಕ್ಕೋಸ್ಕರ ನಾನು ಆ ಥರನೇ ಇರ್ಬೋದು ಅಂತ ಮಾಡ್ತಾಯಿದ್ದೀನಿ. ಮತ್ತು ಬಟ್ ಒಂದು ಮಾಡಿದಾಗ ಸರಿ ಚೆನ್ನಾಗೇ ಇತ್ತು ನೋಡಿ. ಈ ಥರ ಇವಾಗ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ಹೆಸರುಬೇಳೆ ತೊಗೊಂಡಿದ್ದೀನಿ. ಈಗ ಇದನ್ನು ತೊಳೆದ್ಬಿಟ್ಟು ಬೇಯಿಸ್ತೀನಿ. ಬೇಯಿಸಿ ಆಮೇಲೆ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಈಗ ತೊಳ್ಕೊಂಡು ಬರ್ತೀನಿ. ಇದು ಹೆಸರುಬೇಳೆಗೆ 2 ಗ್ಲಾಸ್ ನೀರು ಹಾಕಿ ಮಾಮೂಲು ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಬೇಯಿಸಿ ಆದಮೇಲೆ ಮತ್ತೆ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ನಾನು ಹೆಸರುಬೇಳೆ ತೊಗೊಂಡಿದ್ನೋ ಅದರಲ್ಲಿ ಮುಂದೆ 2 ಗ್ಲಾಸು ಗೋಧಿ ಹಿಟ್ಟು ತಗೋತಾ ಇದ್ದೀನಿ. ಇದು ಹೆಲ್ತಿ ಸ್ನ್ಯಾಕ್ ಅಂತ ಹೇಳ್ಬೋದು. ಮಕ್ಕಳಿಗೆ ಹೆಸರುಬೇಳೆ ಗೋಧಿ ಹಿಟ್ಟು ಎಲ್ಲ ಹಾಕಿ ಮಾಡೋದ್ರಿಂದ ಹೆಲ್ತಿಯಾಗಿ ನಾವು ಮಾಡಿ ಕೊಡ್ಬೋದು. ಈ ರಜೆಗಳಲ್ಲಿ ಇದು ಒಂದು ಸ್ನ್ಯಾಕು. ಇದು ರಜಕ್ಕೆ ಅಂತಲೇ ಮಾಡ್ತಾ ಇರೋದು. ಇದು ಒಂಥರ ಸ್ನ್ಯಾಕು. ಗೋಧಿ ಹಿಟ್ಟು ಆಮೇಲೆ ಬೇಕಾದ್ರೆ ಸೇರಿಸ್ಕೋಬೋದು. ನಾನೀಗ 2 ಗ್ಲಾಸು ಸೇರಿಸ್ಕೊಂಡಿದ್ದೀನಿ ನೋಡಿ. ಇದಕ್ಕೆ ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ಪಷ್ಟು ಎಳ್ಳು ಸೇರಿಸ್ತಾ ಇದ್ದೀನಿ. ಎಳ್ಳು ಹೆಲ್ತಿ, ಹೆಸರುಬೇಳೆ ಹೆಲ್ತಿ ನೋಡಿ. ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಆಪ್ಷನ್ ಕರ್ಬೇವಿನ ಸೊಪ್ಪು. ಮತ್ತು ಉಪ್ಪಿಷ್ಟು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ, ಸ್ವಲ್ಪ ಹೊಂಕಾಳು, ಇದು ಸ್ವಲ್ಪ ಇಂಗು, ಸ್ವಲ್ಪ ಅಚ್ಕಾರದ ಪುಡಿ, ಇಷ್ಟು ಈಗ ಸೇರಿಸಿ ಈಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಂದಿದೆ. ಇನ್ನು ಸ್ವಲ್ಪ ಹಿಂಗೆ ಮ್ಯಾಶ್ ಮಾಡಿಬಿಟ್ಟು ಕಾಯಿಸ್ಕೊಂಡಿದ್ದೀನಿ. ಎಣ್ಣೆ ಇಲ್ಲಿ ಹಾಕ್ತಾಯಿದ್ದೀನಿ. ಬಿಸಿ ಇರುತ್ತೆ ನೋಡ್ತೀನಿ. ಸೇರಿಸ್ತಾ ಇದ್ದೀನಿ ನೋಡಿ. ಎಷ್ಟೇ ಒಂದೇ ಒಂದು ಪಿಂಚ್ ಅಷ್ಟೆ. ಇದು ಬೇಯಿಸ್ಕೊಂಡಿರೋ ಹೆಸರುಬೇಳೆನ ಸೇರಿಸ್ತಾ ಇದ್ದೀನಿ. ಹೆಲ್ತಿಯಾಗಿ ಮಾಡಬೇಕು ಅಂತ ಇದನ್ನು ಸೇರಿಸ್ತಾ ಇದ್ದೀನಿ. ಅಷ್ಟು ಚಿರೋಟಿ ರವೆ ಸೇರಿಸ್ತಾ ಇದ್ದೀನಿ. ಒಂದು ಸ್ಪೂನ್ ಅಷ್ಟು ಚಿರೋಟಿ ರವೆ ಸೇರಿಸಿದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಬಿಸಿ ಇದೆ. ಈಗ ಉಪ್ಪು ಬೇಕಾದ್ರೆ ಟೇಸ್ಟು ನೋಡಿಕೊಂಡು ಉಪ್ಪು ಖಾರ ಬೇಕಾದ್ರೆ ಸೇರಿಸ್ಕೋಬೋದು. ಈಗ ಬಿಸಿ ಆದಮೇಲೆ ಹೆಸರುಬೇಳೆ ಅದು ಆ ಪಾತ್ರೆಗೆ ತೊಳೆದಿರೋ ನೀರು ಸೇರಿಸ್ಕೊಂಡಿದ್ದೀನಿ. ತೊಳೆದು ಸೇರಿಸ್ಕೊಂಡು ಈಗ ಅದನ್ನು ಚೆನ್ನಾಗಿ ಮುದ್ದೆ ತಗೋತೀನಿ. ಚಪಾತಿ ಹಿಟ್ಟು ಅದಕ್ಕೆ ಚೆನ್ನಾಗಿ ಈ ಥರ ಚಪಾತಿ ಹಿಟ್ಟು ಅದಕ್ಕೆ ಚೆನ್ನಾಗಿ ಕಲಸಿ ತೊಗೊಂಡಿದ್ದೀನಿ. ಇದೀಗ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ಒಂದು ಉಂಡೆ ತೊಗೊಂಡು ಬೇಕು ಅಂದರೆ ಸ್ವಲ್ಪ ಹಿಟ್ಟು ತೊಗೊಂಡು ಇದನ್ನು ಚಪಾತಿ ಥರ ಲಟ್ಸ್ಕೋಬೇಕು. ಮೈದಾ ಇಲ್ಲ, ಹೆಸರುಬೇಳೆ ಗೋಧಿ ಹಿಟ್ಟು, ತುಂಬ ಹೆಲ್ತಿ ಇದು. ಇದರಲ್ಲಿ ತುಂಬ ಚಾಟ್ಸ್ ಥರನೂ ಮಾಡ್ಬೋದು. ನಾನು ಯಾವ್ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ಅದೇ ಇಷ್ಟು ಮಂದಿಗೆ ಈ ಥರ ಲಟ್ಸ್ಕೊಂಡಿದ್ದೀನಿ. ಇದನ್ನು ಈಗ ಒಂದು ಚಾಕು ತಗೊಂಡು, ಚಾಕುನೋ ಇಲ್ಲ ನಿಮ್ಮ ಮನೆಗಳಲ್ಲಿ ಕಟರ್ ಇದ್ದರೆ ಕಟರಲ್ಲೋ ಹೆಂಗೆ ಬೇಕಾದ್ರೂ ನೀವು ಕಟ್ ಮಾಡ್ಕೊಳ್ಳಿ. ಯಾವ ಥರ ಬೇಕಾದ್ರೂ ಕಟ್ ಮಾಡ್ಕೊಬೋದು. ನೀವು ಸ್ಕ್ವಯರ್ ಬೇಕಾದ್ರೆ ಸ್ಕ್ವಯರು, ಲೇಮನ್ ಶೇಪ್ ಬೇಕಾದ್ರೆ ಲೇಮನ್ ಶೇಪು
ರೌಂಡ್ ಬೇಕಾದ್ರೆ ರೌಂಡ್ ಮಾಡೋದು ತೋರಿಸ್ತೀನಿ. ಕಟ್ ಮಾಡಿದ್ದೀನಿ. ಇದೆಲ್ಲ ಒಂದು ಪ್ಲೇಟಿಗೆ ತೊಗೋತೀನಿ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಹಾಗೆ ಇದು ಒಂದು ಮುತ್ಲ ತಗೊಂಡು ನೋಡಿ ಟೇಸ್ಟ್ ಮಾಡಿಸಿದ್ದೀನಿ. ಕಾದಿದೆ ನೋಡಿ. ಈಗ ಇದು ಹಾಕ್ತಾ ಇದ್ದೀನಿ ನೋಡಿ. ಈ ಥರ ಕರಿತಾ ಇದ್ದೀನಿ. ಇದು ರೌಂಡ್ ಎಲ್ಲ ನಾನೀಗ ಕರಿದ್ಮೇಲೆ ನಿಮಗೆ ಎಲ್ಲ ಚೆನ್ನಾಗಿ ಈ ಥರ ಕಲರ್ ಬರೋವರೆಗೂ ಕರಿಬೇಕು. ಇದನ್ನು ಕರೆದು ನಿಮಗೆ ತೋರಿಸ್ತೀನಿ. ಇದು ಹಾಗೇನೂ ಸ್ನ್ಯಾಕ್ಸ್ ಥರ ತೊಗೋಬೋದು ಮತ್ತು ಚಾಟ್ಸ್ ಥರನೂ ತೊಗೋಬೋದು. ಹೇಗೆ ಅಂತ ನಾನು ಕರೆದಾದ್ಮೇಲೆ ತೋರಿಸ್ಕೊಡ್ತೀನಿ. ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಈಗ ನಾನು ಒಂದು ಇಬ್ಬರಿಗಾಗೋಷ್ಟು ಚಾಟ್ಸ್ ಮಾಡ್ತಾಯಿದ್ದೀನಿ. ಇದು ಏನಂತಾರೆ, ಮೊನ್ನೆ ಅವರು ಅಲ್ಲಿ ನಾವು ತಿನ್ಬೇಕಾದ್ರೆ ಏನೋ ಪಾಪಡಿ ಚಾಟ್ ಅಂತ ಹೇಳ್ತಾಯಿದ್ರು. ಅದು ಬಟ್ ಇದೇ ಥರ ಇತ್ತು. ಅದಕ್ಕೋಸ್ಕರ ನಾನೀಗ ಇದೇ ಇರ್ಬೋದು ಅಂತ ಈಗ ಮಾಡಿದ್ದೀನಿ. ಬಟ್ ಈಗ ಹೆಸರುಬೇಳೆನೂ ಒಳ್ಳೆಯದು ಮತ್ತು ಎಳ್ಳು ಒಳ್ಳೆಯದು. ಈ ಥರ ನೀವು ಮನೆಯಲ್ಲಿ ಯಾಕೆ ಮಾಡಿ ತಿನ್ನಬಾರ್ದು, ಸುಮ್ಮನೆ ಆಚೆ ಕಡೆ ಹೋಗಿ ತಿನ್ನೋದಕ್ಕಿಂತ ಈ ಥರ ಮಾಡಿ ತಿನ್ನೋದು ಒಳ್ಳೆಯದು ಅಂತ ನಾನೀಗ ಮಾಡಿ ತೋರಿಸ್ತಾ ಇದ್ದೀನಿ. ಮಾಡಿ ತಿನ್ನಿ ಮತ್ತು ಮಕ್ಕಳಿಗೂ ಮಾಡಿಕೊಡಿ. ಸ್ಪೂನಷ್ಟು ಎಳ್ಳು ಹಾಕ್ತಾ ಇದ್ದೀನಿ. ಎಳ್ಳು ಉರಿತಿದ್ದಂಗೆ ನೋಡಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ದಪ್ಪವಾಗಿ ಅದು ಸೇರಿಸ್ತಿದ್ದೀನಿ. ಮತ್ತು ಕ್ಯಾಪ್ಸಿಕಮ್ ಹೀಗೆ ಸೇರಿಸ್ತಾ ಇದ್ದೀನಿ. ಉಪ್ಪು ಸೇರಿಸ್ತಾ ಇದ್ದೀನಿ. ಜಾಸ್ತಿ ಇಲ್ಲ, ಒಂದು ಸ್ವಲ್ಪ. ಇದೇನು ಜಾಸ್ತಿ ಉರಿಬೇಕಾಗಿಲ್ಲ, ಒಂದು ಸ್ವಲ್ಪ ಅಷ್ಟೇ, ಜಾಸ್ತಿ ಬೇಡ. ಈಗ ಇದಕ್ಕೆ ಒಂದು ತೊಟ್ಟು ಸೋಯಾ ಸಾಸ್ ಸೇರಿಸ್ತಾ ಇದ್ದೀನಿ ಅಷ್ಟೇ. ಇದು ಟೊಮೆಟೊ ಹುಣಸೆಹಣ್ಣು ಹಾಕಿ ಹುಳಿದು ಬೆಲ್ಲ ಹಾಕಿ ಮಾಡ್ತೀವಲ್ಲ ಸ್ವೀಟ್ ಚಟ್ನಿ, ಅದು ಹಾಕ್ತಾ ಇದ್ದೀನಿ. ಅದು ಒಂದು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಅಲ್ಲಿ ಮಾಡೋರು ಅವರು ಚಿಲ್ಲಿ ಸಾಸು, ಟೊಮೆಟೊ ಸಾಸು ಏನೇನೋ ಹಾಕ್ತಾರೆ. ಈಗ ನಾವು ಮನೆಯಲ್ಲಿ ಹೆಲ್ತಿಯಾಗಿ ಮಾಡೋದ್ರಿಂದ ನಾನು ಈ ಥರ ಹುಳಿ ಮತ್ತು ಹುಣಸೆಹಣ್ಣು ಮತ್ತು ಬೆಲ್ಲ ಚೆನ್ನಾಗಿ ಕುಚ್ಚಿ ಬೇಯಿಸು ಅದು ಹಾಕಿ ಮಾಡಿದ್ದೀನಿ ನೋಡಿ. ಇದಕ್ಕೆ ನಾವು ಕರೆದಿಟ್ಕೊಂಡಿರೋಂಥ ಚಾಟ್, ಇದು ಮಾಡಿರೋಂಥ ಚಾಟು ನಾವು ಹಾಕಿದ್ದೀನಿ. ನಾವು ಹಾಫ್ ಮಾಡಿದ್ದೀನಿ. ಹೆಲ್ತಿ ಚಾಟು ರೆಡಿ ಆಯಿತು. ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ತಿಂದು ನೀವು ಮಾಡಿ ಈ ಥರ ತಿಂದು ನೋಡಿ. ಈಗ ನಾನು ತೆಗಿತಾ ಇದ್ದೀನಿ. ಹಾಕ್ತಾಯಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಇಲ್ಲಿ ಹಾಕಿದ್ದೀನಿ. ಮತ್ತು ಕ್ಯಾರೆಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಈರುಳ್ಳಿ, ಸ್ವಲ್ಪ ನಿಂಬೆಹಣ್ಣು. ನಿಮಗೆ ಖಾರ ಬೇಕು ಅನ್ನೋರು ಚಿಲ್ಲಿ ಪೌಡ್ರ್ ಹಾಕ್ಕೋಬೋದು. ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಖಾರ ಪುಡಿನೂ ಸ್ವಲ್ಪ ಸೇರಿಸಿ. ಇಷ್ಟು ಸೇರಿಸಿ ಇದಕ್ಕೆ ಚೆನ್ನಾಗಿ ಈ ಥರ ಕಲಿಸಿದ್ದೀನಿ. ಇದು ಒಂದೊಂದೇ ಇಲ್ಲಿ ಈ ಥರ ಇಟ್ಟು ಈ ಥರ ಜೋಡಿಸಿದ್ದೀನಿ. ಈಗ ಇದರ ಮೇಲೆ ಇದೇನೋ ನಿಪ್ಪಟ್ಟು ಚಾಟು, ಏನೋ ಇದು ಪಾಪಡಿ ಚಾಟು ಏನೋ ಹೇಳ್ತಾರೆ ಇದಕ್ಕೆ. ನಾನು ಯಾವತ್ತೂ ಹೋಟ್ಲಲ್ಲಿ ಆ ಥರ ತಿನ್ನಲ್ಲ, ನೋಡಿರೋದಷ್ಟೇ. ಈಗ ಅದೇ ಥರ ನಾನು ಮಾಡಿದ್ದೀನಿ.
ಸ್ವಲ್ಪ ಕಡಲೆಪುರಿ ಸೇರಿಸ್ತಾ ಇದ್ದೀನಿ. ನೋಡಿ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಮಾಡಿ ತಿನ್ಬೋದು ಅಂತ. ಸ್ವಲ್ಪ ಪೇಷನ್ಸ್ ಕೊಟ್ಟು ಮಾಡಿದ್ರೆ ಮಕ್ಕಳು ಖುಷಿಯಾಗಿ ತಿಂತಾರೆ, ನಮಗೂ ಖುಷಿ ಆಗುತ್ತೆ ಮಾಡಿಕೊಟ್ಟಿದ್ದೀವಿ ಅಂತ. ಇದ್ರ ಮೇಲೆ ಒಂದು ಸ್ವಲ್ಪ ಓಂಪುಡಿ, ಇದು ಮನೆಯಲ್ಲಿ ಮಾಡಿರೋಂಥ ಓಂಪುಡಿ, ಮನೆಯಲ್ಲಿ ಮಾಡಿರೋದು ಅಂತ ಓಂಪುಡಿ ಇದು. ನೋಡಿ ಇದನ್ನು ಸ್ವಲ್ಪ ಆಯಿತು. ಚಾಟು ಇದು ಮತ್ತೆ ರೆಡಿ ಆಯಿತು. ಈ ಥರ ಚಾಟು ನೀವು ಮಾಡಿ ತಿನ್ಬೋದು. ನೀವು ಮಾಡಿ ತಿಂದು ನೋಡಿ ಹೇಗಿದೆ ಅಂತ ತಿಳಿಸಿ. ಮನೆಯಲ್ಲೇ ಈ ಥರ ಮಾಡಿ ತಿನ್ನೋದ್ರಿಂದ ಎಷ್ಟು ಖುಷಿ ಅನ್ನೋದು ತಿಳಿಸಿ. ಓಕೆ.